ಇದು ಒಂದು ವಿಚಿತ್ರ ಪ್ರತಾಪ್ ಸಿಂಹಂದು ಏನು ಟ್ಯಾಲೆಂಟ್ ಇದೆ ನಮ್ಗೆ ಅವಕಾಶ ಇಲ್ಲ ಅಂತ. ಅವ್ರಿಗೆ ಟಿಕೆಟ್ ಸಿಕ್ಕಾಗ ಟ್ಯಾಲೆಂಟ್ ಇತ್ತು, ಕರೆಕ್ಟಾ? ಇದೇ ಪ್ರತಾಪ್ ಸಿಂಹ ಏನು ಮಾತಾಡ್ತಾಯಿದ್ರು ನಿಮ್ಮ ಮುಂದೆ, ನೋಡಿ ಮೋದಿಯವರು ನನ್ನ ಟ್ಯಾಲೆಂಟ್ ಗುರುತಿಸ್ಬಿಟ್ಟು ಎಷ್ಟೊಂದು ಜನ ಏನೋ ಬಿ ಜೆ ಪಿ ಮಕ್ಕಳಿದ್ರೂ ಕೂಡ ನನಗೆ ಟಿಕೆಟ್ ಕೊಟ್ಟರು ಅಂತ. ಆಯ್ತಪ್ಪ, ಮತ್ತು ಮೋದಿಯವ್ರು ನಿನ್ನ ಟಿಕೆಟ್ ಯಾಕೆ ಕಟ್ ಮಾಡಿದ್ರು? ಯಾಕೆ ನನಗೇನು ಗೊತ್ತು? ಕೇಳಿ, ಆಡಿಯೋ ಟೇಪ್ ಕೇಳಿದ್ರ ಮೋದಿಯವರು? ಆಡಿಯೋ ಟೇಪ್ ಕೇಳಿದ್ರ ಮೋದಿಯವರು? ಅಥವಾ ಏನು ನಿಮ್ಮ ಮೊಬೈಲ್ನಲ್ಲಿ ಸೀಸ್ ಆಗಿತ್ತಲ್ಲ, ಯಾವಾಗ ನೀವು ಪಾರ್ಲಿಮೆಂಟ್ನಲ್ಲಿ ಸ್ಮೋಕ್ ಬಾಂಬ್ ಬಿಟ್ಟವರಿಗೆ ನೀವು ಪಾಸ್ ಕೊಟ್ರಲ್ಲ, ನಿಮ್ಮ ಮೊಬೈಲ್ ಸೀಸ್ ಆಗಿತ್ತು, ಅದು ಹೇಳಿದ್ರ ಮಾಧ್ಯಮದವರಿಗೆ? ನೀವು ಕೇಳಿದ್ರೆ ಯಾವತ್ತನ ಆ ಮೊಬೈಲ್ನಲ್ಲಿ ಏನು ನೋಡಿದ್ರು ಮೋದಿಯವರು? ನನಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಿ, ನಾನು ನೋಡಿಲ್ಲ. ಇಂಥ ಟ್ಯಾಲೆಂಟೆಡ್ ವ್ಯಕ್ತಿ ಹೆಂಗೆ ಮೂಡಾನಲ್ಲಿ ಸೈಡ್ ತಗೊಂಡ್ರು ನಿಮಗೆಲ್ಲ ಗೊತ್ತಿದೆ. ಇಂಥ ಟ್ಯಾಲೆಂಟ್ ವ್ಯಕ್ತಿಗೆ ಕಟ್ ಯಾಕೆ ಮಾಡಿದ್ರು ಟಿಕೆಟು? ಅದು ಹೇಳಲ್ಲ. ಕೊಟ್ಟಾಗ ಟ್ಯಾಲೆಂಟು, ಕೊಡ್ಲಾರ್ದಾಗ ಪ್ರಿಯಾಂಕ್ ಖರ್ಗೆಗೆ ಬೈಯೋದು. ಇದೆಂತ ನ್ಯಾಯ? ಅದು ಯಾವುದೋ ಬೇರೆ ಸೈಟ್ ಇರಬೇಕು, ನಾನು ಕನ್ಫ್ಯೂಸ್ ಆಗಿರ್ಬೋದು. ಪೇಪರ್ನಲ್ಲಿ ಬಂದಿದೆ, ನೀವು ನೋಡಿ. ಹೌದಾ? ಐಟ್ ಬಿಡ್ರ ಅಷ್ಟೇ. ಬಟ್ ನಾನು ಹೇಳೋದು ಪ್ರತಾಪ್ ಸಿಂಹ ಅವರಿಗೆ, ಲಲಿತ್ ಮಹಲ್ನಲ್ಲಿ ಹೋಟೆಲ್ ರೂಮ್ಗಳಲ್ಲಿ ಮಾತಾಡೋಂಥ ಮಾತುಗಳೆಲ್ಲ ನೀವು ಬಂದು ಪ್ರೆಸ್ನಲ್ಲಿ ವಿತೌಟ್ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿದ್ರೆ ಜನ ಸುಮ್ಮನಿರಲ್ಲ. ಒಂದು ಸರಿ ಎರಡು ಸರಿ ನೋಡ್ತಾರೆ. ಪದೇ ಪದೇ ನಾನು ಹೇಳ್ತಾ ಇದ್ದೀನಲ್ಲ, ಇವರಾಗಿರ್ಬೋದು, ನಿಮ್ಮ ವಿರೋಧ ಪಕ್ಷದ ಮೇಲ್ಮನೆ ನಾಯಕರಾಗಿರ್ಬೋದು, ನಿಮ್ಮ ರಾಜೀವ್ ಅವರಾಗಿರ್ಬೋದು, ಇವರಿಗೆಲ್ಲ ನಾನು ಅವಶ್ಯಕತೆ ಇದ್ದೇನೆ.